ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಪರಿಹಾರ ಅನ್ನೋದೇ ದೊಡ್ಡ ಚಿಂತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ವೇದಿಕೆಯಲ್ಲೇ ಉತ್ತರ, ಅದುವೇ ಈ ಹೊತ್ತಿನ ನಿಮ್ಮ ಡಾಕ್ಟರ್. ಒಂದ್ ಕಾಲದಲ್ಲಿ ಆರೋಗ್ಯದ ಬಗ್ಗೆ ಅನುಮಾನ ಬಂದ್ರೆ ವೈದ್ಯರನ್ನ ಭೇಟಿ ಆಗ್ತಾ ಇದ್ರು. ಆದ್ರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಫೋನ್ ಕೈಯಲ್ಲಿದ್ರೆ ಸಾಕು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಸಾವಿರಾರು ವಿಡಿಯೋಗಳು, ಲಕ್ಷಾಂತರ ಸಲಹೆಗಳು ನಮ್ಮ ಮುಂದಿವೆ. ವಿಶೇಷವಾಗಿ ಸಂತಾನೋತ್ಪತ್ತಿ ಸಂಬಂಧಪಟ್ಟಂತೆ, ಇದನ್ನ ತಿಂದ್ರೆ ಗರ್ಭಧಾರಣೆ ಖಚಿತ, ಈ ಮನೆಮದ್ದು ಮಾಡಿದ್ರೆ IVF ಅಗತ್ಯ ಇಲ್ಲ, ಒಂದೇ ತಿಂಗಳಲ್ಲಿ ಫಲಿತಾಂಶ ಎಂಬಂತಹ ಹೇಳಿಕೆಗಳು ವೈರಲ್ ಆಗ್ತಾ ಇರುತ್ತೆ. ಸಂತಾನೋತ್ಪತ್ತಿ ಸಮಸ್ಯೆ ಪ್ರತಿಯೊಬ್ಬರಲ್ಲೂ ವಿಭಿನ್ನವಾಗಿರುತ್ತೆ. ವಯಸ್ಸು, ಹಾರ್ಮೋನ್ಗಳ ಸ್ಥಿತಿ, ಆರೋಗ್ಯ ಸಮಸ್ಯೆಗಳು, ಜೀವನ ಶೈಲಿ ಸೇರಿದಂತೆ ಹಲವು ಅಂಶಗಳು ಇದನ್ನ ನಿರ್ಧಾರ ಮಾಡುತ್ತೆ. ಹಾಗಾಗಿ ಒಬ್ಬೊಬ್ಬರಿಗೆ ಕೆಲಸ ಮಾಡಿದ ವಿಧಾನ ಮತ್ತೊಬ್ಬರಿಗೆ ಸರಿ ಹೊಂದೋದೇ ಇಲ್ಲ. ಹಾಗಾದ್ರೆ ಸಾಮಾಜಿಕ ಜಾಲತಾಣದಲ್ಲಿನ ಮಾಹಿತಿಯನ್ನ ಸಂಪೂರ್ಣವಾಗಿ ತಳ್ಳಹಾಕಬೇಕಾ ಅಥವಾ ಸರಿಯಾದ ಮಾಹಿತಿಯನ್ನ ಗುರುತಿಸಿ ಬಳಸಬೇಕಾ? ಆರೋಗ್ಯ ಮಾಹಿತಿಯನ್ನ ಹಂಚುವವರ ಹೊಣೆಗಾರಿಕೆ ಎಷ್ಟಾಗಿರುತ್ತೆ? ತಪ್ಪು ಮಾಹಿತಿಯಿಂದ ಜನರ ಜೀವಕ್ಕೆ ಆಗುವಂತಹ ಅಪಾಯಗಳೇನು? ಸರ್ಕಾರ ಮತ್ತು ಸಾಮಾಜಿಕ ಜಾಲತಾಣಗಳು ಇಂತಹ ವಿಷಯಗಳಲ್ಲಿ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾ? ಇದೆಲ್ಲದರ ಬಗ್ಗೆ ಇವತ್ತು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಬನ್ನಿ, ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ IVF ಸೆಂಟರ್ನ IVF ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ಶ್ವೇತಾ ಅಶೋಕ್ ಹರ್ನಾಳ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾವು ನೋಡ್ತಾ ಇರ್ತೀವಿ ಹಲವು ವಿಚಾರಗಳ ಬಗ್ಗೆ, ಬರೀ ಸಂತಾನೋತ್ಪತ್ತಿ ಅನ್ನೋದಲ್ಲ, ಹಲವು ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಡಾಕ್ಟರ್ಸ್ಗಳ ಅಲ್ಲದೆ ಇದ್ರೂ ಕೂಡ ಈ ಇನ್ಫ್ಲೂಯೆನ್ಸರ್ ಅನ್ಸ್ಕೊಂಡವರು ಮಾತನಾಡ್ತಾ ಇರ್ತಾರೆ. ಈ ಬಗ್ಗೆ ಏನ್ ಹೇಳ್ತೀರಾ? ಇವಾಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ. ನಮ್ಮ ಹತ್ರ ಬರೋ ಪೇಷಂಟ್ಸ್ಗಳೆಲ್ಲನೂ ಮ್ಯಾಮ್ ನಾವು ಇದನ್ನು ನೋಡಿದ್ವಿ, ಇದು ಕರೆಕ್ಟಾ, ನಾವು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಇದನ್ನೆಲ್ಲ ನೋಡಿದ್ವಿ, ಇದು ನಿಜಾನ ಅಂತ ಬಂದ್ಬಿಟ್ಟು ಕೇಳ್ತಾರೆ. ಓಕೆ, ಆಮೇಲೆ ಹಾಗೆ ChatGPT ಕೂಡ. ಓಕೆ, ಸೊ ಎಲ್ಲ ಇನ್ಫಾರ್ಮೇಷನು ನಮಗೆ ತುಂಬ ಈಸಿಯಾಗಿ ಇತ್ತೀಚೆಗೆ ಸಿಗ್ತಾ ಇದೆ. ಬಟ್ ಅದರಲ್ಲಿ ಜೆನ್ಯೂನ್ ಇನ್ಫಾರ್ಮೇಷನ್ ಏನು, ಅದರ ಸೋರ್ಸ್ ಏನು, ನಿಖರವಾದ ಸೋರ್ಸಿಂದ ಬರ್ತಾ ಇದೆಯಾ, ಅದನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಇವಾಗ ಸೋಷಿಯಲ್ ಮೀಡಿಯಾ ಅಂತ ನಮ್ಗೆ ಹೆಲ್ಪ್ ಕೂಡ ತುಂಬ ಆಗ್ತಾ ಇದೆ. ಓಕೆ, ಬಟ್ ನಾವು ಯಾವಾಗ ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಮಾಡಬೇಕು, ಯಾವ್ಯಾವ ಥರ ಫರ್ಟಿಲಿಟಿ ಸಮಸ್ಯೆ ನಮ್ಗೆ ಆಗ್ಬೋದು, ಆಮೇಲೆ ಅದಕ್ಕೆಲ್ಲ ಯಾವ ಥರ ಟ್ರೀಟ್ಮೆಂಟ್ಸ್ಗಳಿದೆ, ಇದು ಎಲ್ಲದರ ಬಗ್ಗೆನೂ ಇನ್ಫಾರ್ಮೇಷನ್ ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ಟಲ್ಲಿ ನಿಮಗೆ ಸಿಗುತ್ತೆ. ಬಟ್ ಇದನ್ನು ಹೇಗೆ ನಾವು ಯೂಸ್ ಮಾಡ್ಕೋತಾ ಇದ್ದೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ನಾವು ಒಂದು ಸೋಷಿಯಲ್ ಮೀಡಿಯಲ್ಲಿ ಒಂದು ರೀಲ್ ನೋಡಿದಾಗ, ಓಕೆ, ಫರ್ಟಿಲಿಟಿ ಬಗ್ಗೆ, ಅದು ಅದೇ ಥರ ರೀಲ್ಸ್ನ ರೆಕಮೆಂಡ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಕೆಲವೊಂದು ಫರ್ಟಿಲಿಟಿ ಸಮಸ್ಯೆ ಬಗ್ಗೆ ಬರುತ್ತೆ, ಕೆಲವೊಂದು ಎಕ್ಸಸೈಸ್ ಬಗ್ಗೆ ಬರುತ್ತೆ, ಕೆಲವೊಂದು ಡಯಟ್ ಬಗ್ಗೆ ಬರುತ್ತೆ. ಸೊ ಈ ಥರ ಎಲ್ಲ ವಿಷಯಗಳನ್ನು ನಾವು ಒಟ್ಟಿಗೆ ನೋಡಿದಾಗ ಕನ್ಫ್ಯೂಷನ್ ಅನ್ನೋ ಸಿಚುವೇಶನ್ ಅಲ್ಲಿ ಅರೈಸ್ ಆಗಿಬಿಡುತ್ತೆ. ಸೊ ಆ ಮೊಮೆಂಟಲ್ಲಿ ಆ ಸೋಷಿಯಲ್ ಮೀಡಿಯಾ ಇನ್ಫಾರ್ಮೇಷನ್ನ ನಾವು ಬರೀ ಇನ್ಫಾರ್ಮೇಷನ್ ಥರ ಯೂಸ್ ಮಾಡಬೇಕು. ಅದನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮನ್ನು ಡಯಾಗ್ನೋಸ್ ಮಾಡೋದಾಗಲಿ, ನಮಗೆ ಈ ಸಮಸ್ಯೆ ಇದೆ ಅಂತ ಊಹೆ ಮಾಡ್ಕೊಳ್ಳೋದಾಗಲಿ, ಅಥವಾ ಇದನ್ನು ಮಾಡಿದ್ರೆ ನನ್ನ ಸಮಸ್ಯೆ ಸರಿ ಹೋಗಿಬಿಡತ್ತೆ ಅಂತ ಊಹೆ ಮಾಡ್ಕೊಳ್ಳೋದಾಗಲಿ, ಈ ಥರ ಮಾಡಬಾರ್ದು. ಸೊ ಆಲ್ವೇಸ್ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನಮ್ಮ ನಾಲೆಜ್ನ ನಾವು ಹೆಚ್ಚು ಮಾಡ್ಕೋಬೋದು. ಹೆಲ್ಪ್ ತೊಗೊಂಡು ನಾವು ಸಕ್ಸಸ್ ರೇಟ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಅದ್ರ ಯೂಸ್ ತಗೋಬಹುದು. ಬಟ್ ಡಾಕ್ಟರ್ಸ್ನ ಯಾವತ್ತೂ ರಿಪ್ಲೇಸ್ ಮಾಡೋಕ್ಕೆ ಅದನ್ನು ಹೋಗ್ಬಾರ್ದು. ನೀವು ನೋಡಿದಂತೆ ಈ ಸಂತಾನೋತ್ಪತ್ತಿ ವಿಚಾರದಲ್ಲಿ ದೊಡ್ಡ ಮಿತ್ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂಥದ್ದು? ಅಂದರೆ 100% ಅನ್ನೋದು ಒಂದು ತುಂಬ ದೊಡ್ಡ ಮಿತ್. ಓಕೆ, ನಾವು ಯಾವುದೇ ಥರ ಟ್ರೀಟ್ಮೆಂಟ್ ತಗೊಳ್ಳಿ, ಓಕೆ, ಅದು ಅಲೋಪತಿನೇ ಆಗಲಿ ಆಯುರ್ವೇದನೇ ಆಗಲಿ, ಎಲ್ಲದರಲ್ಲೂ ಒಂದು ಪ್ರೋಸ್ ಕಾನ್ಸ್ ಅಂತ ಇರುತ್ತೆ. ಕೆಲವೊಂದು ವಿಷಯಕ್ಕೆ ಡೆಫಿನೆಟ್ಲಿ IVF ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಟ್ಯೂಬ್ ಬ್ಲಾಕ್ಡ್ ಇದೆ ಅಂದ್ಕೊಳ್ಳಿ, ಅಂದರೆ ಗರ್ಭನಾಳಗಳು ಬ್ಲಾಕ್ಡ್ ಇದೆ ಅಂದ್ಕೊಳ್ಳಿ, ಅಥವಾ ನಾವು ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ವೀರ್ಯನೇ ಇಲ್ಲ ಅಂತ ಬಂತು ಅಂದ್ಕೊಳ್ಳಿ. ಸೊ ಆಲ್ ದೀಸ್ ಆರ್ ಡೆಫಿನೆಟ್ ಇಂಡಿಕೇಶನ್ಸ್ IVF ಮಾಡೋದಕ್ಕೆ. ಸೊ ಆವಾಗ ನಾವು ಎಷ್ಟೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಲಿ, ಬೇರೆ ಯಾವುದೇ ಥರ ಟ್ರೀಟ್ಮೆಂಟ್ ತೊಗೊಳ್ಳಿ, ಸಮ್ಟೈಮ್ಸ್ ಇಟ್ ಡಸಂಟ್ ವರ್ಕ್. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಇನ್ನು ಮಕ್ಕಳಾಗದೇ ಇರೋದಕ್ಕೆ ಹಲವು ಸಮಸ್ಯೆಗಳಿರುತ್ತೆ. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥದ್ದು ಅಥವಾ ಅವ್ರು ಚೆಕ್ ಮಾಡಿದಾಗ ಸಿಕ್ಕಂತಹ ಮಾಹಿತಿ ಪ್ರಕಾರ ಅವ್ರು ಏನೇನೋ ಸಪ್ಲಿಮೆಂಟ್ಸ್ ಅನ್ನ ತಗೊಳ್ಳೋದು ಅಥವಾ ಮನೆ ಮದ್ದನ್ನ ಮಾಡ್ಕೊಳ್ಳೋದು, ಇದೆಷ್ಟು ಸರಿ ಅಂತ ಹೇಳ್ತೀರಾ? ನಾನು ಮುಂಚೆನೂ ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಜಸ್ಟ್ ಇನ್ಫಾರ್ಮೇಷನ್. ಒಂದು 30-40 ಸೆಕೆಂಡ್ಸ್ ರೀಲ್ ನೋಡಿ ನಾವು ಡಿಸೈಡ್ ಮಾಡೋದಕ್ಕಾಗಲ್ಲ ನಮಗೆ ಇದು ಹೆಲ್ಪ್ ಆಗುತ್ತಾ, ನಮಗೆ ಈ ಸಮಸ್ಯೆ ಇದೆಯಾ. ಬಿಕಾಸ್ ಅಲ್ಲಿ ನಮ್ಗೆ ಜಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ನಮಗೇನು ಪ್ರಾಬ್ಲಮ್ಸ್ ಇದೆ, ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅದು ನಮಗೆ ಗೊತ್ತಾಗಲ್ಲ ಅಲ್ಲಿ. ಓಕೆ, ಸೊ ಯಾವುದೇ ಇನ್ಫಾರ್ಮೇಷನ್ ಇದ್ರೂ ಅದನ್ನು ಒಂದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ವ್ಯಾಲಿಡೇಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಎಷ್ಟೇ ಇನ್ಫಾರ್ಮೇಷನ್ ನಮಗೆ ಸಿಕ್ಕರೂ
ಸೋಷಿಯಲ್ ಮೀಡಿಯಾ ನಮಗೆ ಎಕ್ಸಾಮಿನ್ ಮಾಡೋಕ್ಕಾಗಲ್ಲ. ಒಂದು ಡಾಕ್ಟರ್ ಎಕ್ಸಾಮಿನ್ ಮಾಡೋ ಥರ ನಮಗೆ ಎಕ್ಸಾಮಿನ್ ಮಾಡೋದಕ್ಕಾಗಲ್ಲ. ಬೇರೆ ಏನಾದರೂ ಸಮಸ್ಯೆ ಇದೆಯಾ, ಸಂತಾನೋತ್ಪತ್ತಿ ಸಮಸ್ಯೆ ಬಿಟ್ಟು ಬೇರೆ ಏನಾದರೂ ಮೆಡಿಕಲ್ ಕಂಡೀಷನ್ಸ್ ಇದೆಯಾ, ಈ ಮಾತ್ರೆನ ನಾವು ಈ ಕಂಡೀಷನಲ್ಲಿ ತೊಗೋಬೋದಾ ಇಲ್ವಾ, ಆಮೇಲೆ ನಮಗೆ ಬೇರೆ ಏನಾದರೂ ಸೀರಿಯಸ್ ಅಂದರೆ ಕಾರ್ಡಿಯಾಕ್ ಇಶ್ಯೂಸ್ ಇದೆಯಾ, ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇದೆಯಾ, ಓಕೆ, ಡಯಾಬಿಟೀಸ್ ಇದೆಯಾ, ಹೈಪರ್ ಟೆನ್ಷನ್, BP, ಇದನ್ನೆಲ್ಲ ನಾವು ನೋಡೋದಕ್ಕಾಗಲ್ಲ ಜಸ್ಟ್ ಬೈ ದಟ್ ಇನ್ಫಾರ್ಮೇಷನ್ ಇನ್ ಸೋಷಿಯಲ್ ಮೀಡಿಯಾ. ಸೊ ಇನ್ಫಾರ್ಮೇಷನ್ ಅಲ್ಲಿಂದ ತೊಗೋಬೋದು, ಬಟ್ ಅದನ್ನು ಯಾವ ಸಪ್ಲಿಮೆಂಟ್ಸ್ ತೊಗೋಬೇಕು, ಏನು ಪ್ರಾಬ್ಲಮ್ ಇದೆ ಅಂತ ನನಗೇನಾದರೂ ಕಂಡು ಹಿಡಿಬೇಕಂದ್ರೆ ಅದಕ್ಕೆ ಏನೇನು ಟೆಸ್ಟ್ ಮಾಡಬೇಕು, ಆ ಕಂಡೀಷನ್ಗೆ ಯಾವ್ಯಾವ ಥರ ಟ್ರೀಟ್ಮೆಂಟ್ಸ್ ಇದೆ, ಅದರಲ್ಲಿ ಯಾವ್ದು ನಮಗೆ ಬೆಸ್ಟು, ಯಾವುದು ಎಷ್ಟು ಆಪ್ಷನ್ಸ್ ಇದೆ ಅದರಲ್ಲಿ ಯಾವ್ದು ನಮಗೆ ಬೆಸ್ಟು, ಇದೆಲ್ಲ ಒಂದು ಡಾಕ್ಟರ್ ಗೈಡ್ ಮಾಡೋಕ್ಕೆ ಸಾಧ್ಯ. ಸೊ ಅದು 50-60 ಸೆಕೆಂಡ್ಸಲ್ಲಿ ನಮಗೆ ಗೊತ್ತಾಗಲ್ಲ. ಅದರಲ್ಲಿ ಡೀಟೇಲ್ ಆಗಿ ನಾವು ಹಿಸ್ಟ್ರಿ ತೊಗೊಂಡು ಇವ್ಯಾಲ್ಯೂಯೇಟ್ ಮಾಡಿ ಅದಾದಮೇಲೆ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ. ಸೊ ಆಮೇಲೆ ಇಟ್ ಈಸ್ ಆಲ್ವೇಸ್ ಲೈಕ್ ನೀವು ಅದನ್ನ ಇನ್ಫಾರ್ಮೇಷನ್ ಕರೆಕ್ಟಾಗಿ ಯೂಸ್ ಮಾಡಬೇಕು. ಯು ಶುಡ್ ನಾಟ್ ಬಿ ಮಿಸ್ಗೈಡೆಡ್ ಬೈ ದಟ್ ಇನ್ಫಾರ್ಮೇಷನ್. ಈಗ ಕೆಲವರಿಗೆ IVF ವರ್ಕ್ ಆಗಿರುತ್ತೆ, ಅವರು ಇಲ್ಲ IVF ವರ್ಕ್ ಆಗುತ್ತೆ 100% ಆಗುತ್ತೆ ಅಂತ ಹೇಳ್ತಾರೆ. ಇನ್ನು IVF ವರ್ಕ್ ಆಗದೆ ಇರೋಂಥವ್ರು ಇಲ್ಲ ಇದು ಸುಳ್ಳು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದರಿಂದ ನಿಮಗೆ ಜನರನ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಅನ್ನಿಸ್ತಾ ಇದೆ? ಸಿ, ದಿಸ್ ಇಸ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ದಟ್ ವಿ ಫೇಸ್ ಆನ್ ಡೇ ಟು ಡೇ ಬೇಸಿಸ್. ಓಕೆನಾ, ಎಲ್ಲರಿಗೂ ಪ್ರಾಬ್ಲಮ್ಸ್ ಬೇರೆ ಬೇರೆ ಥರ ಇರುತ್ತೆ, ಅದನ್ನು ಜನ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ನಮಗೆ ಒಂದು IVF ಸಕ್ಸಸ್ ಆಗಬೇಕು ಅಂದರೆ ಅದರಲ್ಲಿ ನಾವು ಪೇಷಂಟ್ಸ್ನ ಏಜ್ ನೋಡ್ತೀವಿ, ಓಕೆ, ಅವರ ಮೊಟ್ಟೆ ಸಂಖ್ಯೆ ಎಷ್ಟಿದೆ ಅಂತ ನೋಡ್ತೀವಿ, ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಮಹಿಳೆಯರಲ್ಲಿ ಅದನ್ನು ನೋಡ್ತೀವಿ, ಹಾಗೆ ಹಸ್ಬೆಂಡ್ಸಲ್ಲೂ ಕೂಡ ಅವ್ರಿಗೂ ಮೆಡಿಕಲ್ ಕಂಡೀಷನ್ಸ್ ಏನಾದರೂ ಇದೆಯಾ, ಅವ್ರದ್ದು ವೀರ್ಯದ ಪರೀಕ್ಷೆ ಯಾವ ಥರ ಇದೆ, ಓಕೆ, ಆಮೇಲೆ ಆ ಸಿಚುವೇಶನ್ಗೆ ಅವ್ರಿಗೆ ಎಷ್ಟು ಸಕ್ಸಸ್ ರೇಟ್ಸ್ ಬರ್ಬೋದು, ಇದನ್ನೆಲ್ಲ ನಾವು ಮುಂಚೆನೇ ಹೇಳಿರ್ತೀವಿ. ಸೊ ಆ ಸಕ್ಸಸ್ ರೇಟ್ ಅನ್ನೋದು ಒಂದೊಂದು ಕಪಲ್ಗೆ ಬೇರೆ ಬೇರೆ ಥರ ಇರುತ್ತೆ. ಓಕೆ, ಒಂದು ಓವರ್ ಆಲ್ ಸಕ್ಸಸ್ ರೇಟ್ ಅಂತ ಹೇಳ್ತೀವಿ, ಅದು ಅರೌಂಡ್ 60-65% ಇರುತ್ತೆ. ಬಟ್ ಅಲ್ಟಿಮೇಟ್ಲಿ ಅವ್ರಿಗೆ ಎಷ್ಟು ಮೊಟ್ಟೆ ಸಿಕ್ತು, ಆ ಮೊಟ್ಟೆಗಳ ಕ್ವಾಲಿಟಿ ಏನಿತ್ತು, ಅವರಿಗೆ ಯಾವ ಥರ ಭ್ರೂಣ ಸಿಕ್ತು, ಓಕೆ, ಆಮೇಲೆ ಅವ್ರದ್ದು ಟ್ರಾನ್ಸ್ಫರ್ ಹೇಗಿತ್ತು, ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಈ ಥರ ತುಂಬ ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡಿ ಒಂದು ಸಕ್ಸಸ್ ರೇಟ್ ಹೇಳ್ತೀವಿ. ಅದನ್ನು ಜನರಲೈಸ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಕೂಡ. ಇವ್ರಿಗಾಯಿತು ಅಂತ ಎಲ್ಲರಿಗೂ ಆಗುತ್ತೆ ಅಂತ ಇಲ್ಲ, ಒಬ್ಬರಿಗೆ ಫೇಲ್ ಆಯಿತು ಅಂತ ಎಲ್ಲರಿಗೂ ಫೇಲ್ ಆಗುತ್ತೆ ಅಂತಲೂ ಇರೋದಿಲ್ಲ. ಸೊ ನಾವು ಎಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ ಒಂದು ಸಕ್ಸಸ್ ರೇಟ್ ಕೊಡ್ತೀವಿ ಹೊರತು ಎಲ್ಲರಿಗೂ ನಿಮ್ಗೆ 100% ಆಗುತ್ತೆ, ನಿಮ್ಗೆ ಆಗಲ್ಲ ಅಂತ ಯಾರಿಗೂ ಜನರಲೈಸ್ ಮಾಡಿ ಹೇಳೋಕ್ಕಾಗಲ್ಲ. ಓಕೆ ಓಕೆ ಡಾಕ್ಟರ್, ಮಾತನಾಡೋಣ. ನಮ್ಮ ಜೊತೆ ಈಗ ಸಕ್ಸಸ್ ಆದಂತಹ ಒಬ್ರು ಎಳವರ್ಸನ್ ಅನ್ನುವಂತಹ ವ್ಯಕ್ತಿ ಜೊತೆಗಿದ್ದಾರೆ, ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಇವ್ರೆ. ನಮಸ್ತೆ ಮೇಡಮ್. ಜೋರಾಗಿ ಮಾತಾಡಿ. ಈಗ ನೀವು ಕೂಡ IVF ಸೆಂಟರ್ಗೆ ಹೋಗಿ, ಅಂದ್ರೆ ಗರ್ಭಗುಡಿ IVF ಸೆಂಟರ್ಗೆ ಹೋಗಿ ಈಗ ಸಕ್ಸಸ್ಫುಲ್ ಆದಂತವ್ರು, ನಿಮ್ಮ ಖುಷಿ ಹೇಗೆ ವ್ಯಕ್ತಪಡಿಸ್ತೀರಾ? ಏನಾಗಿತ್ತು, ಏನ್ ಪ್ರಾಬ್ಲಮ್ ಆಗಿತ್ತು ನಿಮ್ಗೆ? ನಮ್ಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರು, ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ವಿ. ಹಲೋ, ಮಾತಾಡಿ. ಎಲ್ಲ ಏನ್ ಟ್ರೀಟ್ಮೆಂಟ್ ಬೇಕೋ ಅದು ಕರೆಕ್ಟ್ ಆಗಿ ಶ್ರೀರಾಮ್ ಮ್ಯಾಮ್ ಹೇಳಿದ್ರು. ಕರೆಕ್ಟ್ ಆಗಿ ಅದೇನಿದೆ ಫಾಲೋ ಮಾಡಿದ್ವಿ. ಫಾಲೋ ಮಾಡಿದ್ಮೇಲೆ ಸಕ್ಸಸ್ಫುಲ್ ಆಯ್ತು, ಏನ್ ತೊಂದರೆ ಇಲ್ಲ. ನಿಮ್ಗೆ ಯಾವಾಗ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು? ಯಾವಾಗ ಗರ್ಭಗುಡಿ IVF ಸೆಂಟರ್ಗೆ ನೀವು ಭೇಟಿ ಕೊಟ್ರಿ? ಯಾರು ನಿಮ್ಗೆ ರೆಫರ್ ಮಾಡಿದ್ರು? ನಮ್ ಫ್ರೆಂಡ್ ಒಬ್ರು ಗಣೇಶ್ ಅಂತ, ಓಕೆ, ಅವ್ರು ರೆಫರ್ ಮಾಡಿದ್ರು. ಅವರು ಪಾಸಿಟಿವ್ ಬಂದಿತ್ತು. ಓಕೆ, ನಾನು ಅವ್ರ ಫ್ರೆಂಡ್. ಸರಿ, ನೀವು ಎಲ್ಲೆಲ್ಲಿ ಹೋಗ್ತೀರಾ, ನೀವು ಅಲ್ಲಿ ಹೋಗ್ಬಿಡಿ, ನಮ್ ಪಾಸಿಟಿವ್ ಬಂದಿದೆ ಅಂತ ಅವ್ರು ಹೇಳಿದ್ರು. ಅದಕ್ಕೋಸ್ಕರ ಅಲ್ಲಿ ಹೋದ್ವಿ. ಮಿಶ್ರಾ ಮ್ಯಾಮ್ ಅವರು ಏನು ಟೆನ್ಷನ್ ಕೊಟ್ಟಿಲ್ಲ, ಕ್ಲೀನ್ ಆಗಿ ಚೆಕ್ ಮಾಡ್ಬಿಟ್ಟು ಏನಿದೆ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ರು. ಅದನ್ನ ಕಂಟಿನ್ಯೂ ಫಾಲೋ ಮಾಡಿದ್ವಿ. ಫಾಲೋ ಮಾಡುವಾಗ ಕರೆಕ್ಟ್ ಆಗಿ ಹೋದ್ವಿ. ಸ್ಕ್ಯಾನ್ ಯಾವಾಗ ಬರಕಾದ್ರೆ ಆ ಟೈಮ್ ಹೋದ್ವಿ. ಹೋದ್ಮೇಲೆ ಕರೆಕ್ಟ್ ಆಗಿ ಸಕ್ಸಸ್ಫುಲ್ ಆಯ್ತು. ಇವಾಗ 3 ಮಂತ್ ಆಗಿ. ಓಕೆ, ಈಗ ಶ್ವೇತಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ನಿಮ್ಮ ಖುಷಿನ ಹೇಳ್ಕೊಳ್ಳಿ, ಜೊತೆಗೆ ಅವ್ರಿಗೆ ನೀವು ಒಂದು ಅಭಿನಂದನೆ ಕೂಡ ಸಲ್ಲಿಸಬಹುದು. ಒಂದು ಒಳ್ಳೆ ಅವಕಾಶ ನಿಮ್ಗೆ. ನಮ್ಮ ಮೇಡಮ್ ಒಂದು ಏನ್ ತೊಂದರೆ ಇಲ್ಲ, ಕ್ಲೀನ್ ಆಗಿ ಮಾಡಿದ್ದಾರೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಅವರು ಆರಾಮಾಗಿದ್ದಾರಾ? ಅವರು ಆರಾಮಾಗಿದ್ದಾರೆ. ಅವ್ರಿಗೆ ಕನ್ನಡ ಬರಲ್ಲ ಸ್ವಲ್ಪ ಇಲ್ಲ. ಹೌದು, ಎಲ್ಲೆಲ್ಲಿಂದನೋ ಆ ಟ್ರಸ್ಟ್ ಇಂದ ಬರ್ತಾರೆ ಅಲ್ವಾ? ಸೊ ನಿಮ್ಗೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಕ್ಸಸ್ ಸಿಕ್ತು, ಅದಕ್ಕೆ ನಾವು ತುಂಬಾನೇ ಹ್ಯಾಪಿ ಆಗಿದ್ದೀವಿ. ಓಕೆ, ನಿಮಗೆ ಹೀಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಿ ಒಂದು ಹೆಲ್ದಿ ಮಗು ಡೆಲಿವರ್ ಆಗಲಿ ಅಂತ ನಾವು ಹಾರೈಸ್ತೀವಿ. ಓಕೆನಾ ಸರ್?
ನಮ್ಮ ಕಡೆಯಿಂದನೂ ಕೂಡ ಬೆಸ್ಟ್ ವಿಶಸ್ ನಿಮಗೆ. ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕಾಗಿ. ನಾವು ಪ್ರತಿ ಸರಿ ಅಂದ್ರೆ ಈ ಪ್ರೋಗ್ರಾಮ್ ಮಾಡ್ತಾ ಇರಬೇಕಾದ್ರೂ ಕೂಡ ಹಲವರು ಕಾಲ್ ಮಾಡ್ತಾರೆ, ನಾವು ಕೂಡ ಸಕ್ಸಸ್ ಕಂಡಿದ್ದೀವಿ, ನಮಗೂ ಕೂಡ ಒಳಿತಾಗಿದೆ ಅಂತ ಹೇಳಿ. ಆ ಬಗ್ಗೆ ಎಷ್ಟು ಖುಷಿ ಆಗುತ್ತೆ ನಿಮಗೆ? ಈ ಬ್ರಾಂಚೇ ಹಾಗೆ, ಓಕೆನಾ. ತುಂಬಾ ಜನಕ್ಕೆ ಈ ತರ ಟ್ರೀಟ್ಮೆಂಟ್ಸ್ ಇದೆ ಅಂತಾನು ಗೊತ್ತಿಲ್ಲ, ಓಕೆನಾ. ಲೇಟ್ ಆಗಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಹತ್ರ 2 years ಮ್ಯಾರಿಡ್ ಲೈಫ್ ಅಂದರೆ ಮದುವೆ ಆಗಿ 2 ವರ್ಷ ಆಗಿರೋರು ಬರ್ತಾರೆ, ಮದುವೆ ಆಗಿ 20-25 ವರ್ಷ ಆಗಿರೋರು ಬರ್ತಾರೆ. ಯಾಕೆ ಅವರಿಗೆ ಇಷ್ಟು ಲೇಟ್ ಆಯಿತು ನಮ್ಮ ಹತ್ರ ಬರೋದಕ್ಕೆ ಅಲ್ವಾ? ಅದೊಂದು ಕ್ವೆಶನ್ ನಮ್ಮ ಮೈಂಡಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ. ಯಾಕೆ ಇವರು ಇಷ್ಟು ಟೈಮ್ ವೇಸ್ಟ್ ಮಾಡಿದ್ರು, ಯಾಕೆ ಮುಂಚೆನೇ ಬರಲಿಲ್ಲ ಅಂತ ನಮಗೆ ಒಂದು ಮನಸ್ಸಲ್ಲಿ ಬರುತ್ತೆ, ಓಕೆನಾ. ಸೊ ಈ ಥರ ಟ್ರೀಟ್ಮೆಂಟ್ಸ್ ಇದೆ, ಯಾವುದರಲ್ಲಿ ನಮಗೆ ಸಕ್ಸಸ್ ಸಿಗ್ಬೋದು, ಈ ಥರ ಎಲ್ಲ ಒಂದು ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡಿದಾಗ್ಲೇ ಗೊತ್ತಾಗುತ್ತೆ, ಓಕೆನಾ. ಸೊ ಈ ತರ ಟ್ರೀಟ್ಮೆಂಟ್ಸ್ ಇದೆ ಅಂತ ಗೊತ್ತಾದ್ರೆ ಮಾತ್ರ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಈ IVF ಬಗ್ಗೆ? ನೆಗೆಟಿವ್ ಅನ್ನ ಅಂದ್ರೆ ಮೈಂಡ್ ಸೆಟ್ ಇಟ್ಕೊಂಡು ಬಂದಂತವ್ರದ್ದು ಆ ಥರದ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಪಾಸಿಟಿವ್ ಆಗಿ ಬರೋರು ಅಂದರೆ ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಬರೋರ್ಕಿಂತ ಆ್ಯಕ್ಚುಲಿ ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಬರೋರೇನೆ ಜಾಸ್ತಿ, ಓಕೆ. ಸೊ ಅವ್ರಿಗೆ ಕೌನ್ಸಿಲ್ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ, ಓಕೆನಾ. ಕೌನ್ಸಿಲಿಂಗ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ ಅವರಿಗೆ ಬರೀ ಈ ಪ್ರಾಬ್ಲಮ್ ಬಗ್ಗೆನೇ ಟೆನ್ಷನ್ ಇರಲ್ಲ, ಓಕೆ. ನಮ್ಮ ಮನೆಯಲ್ಲಿ ಈ ಥರ ಟ್ರೀಟ್ ಮಾಡ್ತಾ ಇದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ನಮ್ಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ನಮ್ಗೆ ಎಲ್ಲೂ ಫಂಕ್ಷನ್ಗೆ ಕರೆಯಲ್ಲ, ಓಕೆ, ನಮ್ಮ ಮಗು ಇಲ್ಲ ಅಂತ ಈ ಥರ ಟ್ರೀಟ್ ಮಾಡ್ತಾರೆ, ನಮಗೆ ತುಂಬ ಮಾನಸಿಕ ಖಿನ್ನತೆ ಆಗ್ತಾ ಇದೆ, ನಮಗೇನು ಯಾವುದ್ರ ಮೇಲೇನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ, ಡಯಟ್ ಬಗ್ಗೆ ಗೊತ್ತಿರಲ್ಲ. ಸೊ ಈ ಥರ ತುಂಬ ವಿಷಯ ಇರುತ್ತೆ ಕೌನ್ಸಿಲಿಂಗ್ ಮಾಡೋದಕ್ಕೆ, ಓಕೆ. ನಾವು ಈ ಎಲ್ಲ ವಿಷಯನ ಗಮನದಲ್ಲಿಟ್ಟು ಅದ್ರ ಜೊತೆಗೆ ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ನೀವು ಏನು ಮಾಡಬೇಕು, ಯಾವ ಥರ ನೀವು ಇರಬೇಕು ಅಂತ ಹೇಳುವಾಗ ಅವ್ರಿಗೊಂದು ಪಾಸಿಟಿವಿಟಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಓಕೆ. ನಾವು ಎಲ್ಲನೂ ಕರೆಕ್ಟ್ ಮಾಡ್ತಾ ಇದ್ದೀವಿ, ಇವಾಗ ನಮಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ, ಈ ಥರ ಒಂದು ಪಾಸಿಟಿವ್ ಮೈಂಡ್ಸೆಟ್ ಬರುತ್ತೆ. ಸೊ ನೆಗೆಟಿವ್ ಇಷ್ಟು ವರ್ಷ ಆಗದೆ ಇರೋದು ಇವಾಗ ಹೇಗಾಗ್ಬಿಡುತ್ತೆ ಅಂತ ಒಂದು ಮೈಂಡ್ಸೆಟ್ ಇರುತ್ತೆ ಅವ್ರಿಗೆ. ಸೊ ಈ ಥರ ನಾವು ಎಲ್ಲ ಕೌನ್ಸಿಲ್ ಮಾಡಿದಾಗ ಅವ್ರದ್ದು ಲೈಫ್ ಸ್ಟೈಲು, ಅವ್ರದ್ದು ಡಯೆಟ್ಟು, ಈ ಥರ ನಿಮ್ಗೆ ಆಪ್ಷನ್ಸ್ ಇದೆ, ಇದರಲ್ಲಿ ಇಷ್ಟು ಸಕ್ಸಸ್ ರೇಟ್ಸ್ ಇರುತ್ತೆ, ಪಾಸಿಟಿವ್ ಆಗಿರಿ ಅಂತಲೇ ನಾವು ಹೇಳ್ತೀವಿ, ಓಕೆ. 100% ಇರಲ್ಲ, ಬಟ್ ಆ ಪಾಸಿಟಿವ್ ಮೈಂಡ್ಸೆಟ್ನ ತರಿಸೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಬಿಕಾಸ್ 100 ಜನರಲ್ಲಿ ಅಟ್ಲೀಸ್ಟ್ 65 ಜನ ಕನ್ಸೀವ್ ಆಗ್ತಾ ಇದ್ದಾರಲ್ವಾ, ರಿಮೈನಿಂಗ್ ಅಲ್ಲೂ ಕೂಡ ಫಸ್ಟ್ ಅಟೆಂಪ್ಟಲ್ಲಿ ತುಂಬ ಜನಕ್ಕೆ ನೆಗೆಟಿವ್ ಬರುತ್ತೆ. ಆ ನೆಗೆಟಿವ್ ರಿಸಲ್ಟ್ನ ಹ್ಯಾಂಡಲ್ ಹೇಗೆ ಮಾಡೋದು ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಓಕೆ. ಸೊ ನಾವು ಅದ್ರ ಬಗ್ಗೆನೂ ನೆಗೆಟಿವ್ ಬರೋರ್ಗು ಸುಮ್ಮನೆ ಬಿಟ್ಬಿಡಲ್ಲ, ಓಕೆ. ಅದು ಏನಕ್ಕೆ ನೆಗೆಟಿವ್ ಬಂತು, ಮುಂದೆ ನಾವು ಅದಕ್ಕೆ ಏನು ಮಾಡಬೇಕು, ಓಕೆ, ಯಾವ ಕಾರಣದಿಂದ ನೆಗೆಟಿವ್ ಬಂದಿರ್ಬೋದು, ಇದನ್ನು ತಿಳ್ಕೊಳ್ಳೋದಕ್ಕೂ ತುಂಬ ಟೆಸ್ಟ್ ಇದೆ. ಸೊ ಆ ಥರ ನಾವು ಕೌನ್ಸಿಲಿಂಗ್ ಮಾಡುವಾಗ ಈವನ್ ನಮ್ಮ ಹತ್ರ 7-8 ಎಂಬ್ರಿಯೋ ಟ್ರಾನ್ಸ್ಫರ್ಸ್ ನೆಗೆಟಿವ್ ಆದವರು ಬರ್ತಾರೆ, ಓಕೆನಾ. ಇಟ್ ಈಸ್ ನಾಟ್ ಆನ್ ಈಸಿ ಥಿಂಗ್. ಇಷ್ಟೆಲ್ಲ ಫೇಲ್ಯೂರ್ಸ್ ಆದಮೇಲೆ ಮತ್ತೆ ವಾಪಸ್ ಬಂದು ಮತ್ತೆ ಪಾಸಿಟಿವ್ ಬಂದ್ಬಿಟ್ಟು ಹೋಗಿದ್ದಾರೆ ಈ ಥರ ಜನನೂ. ಸೊ ಅದಕ್ಕೆ 100% ಅಂತ ಯಾವಾಗಲೂ ಇರಲ್ಲ, ಬಟ್ ನೆಗೆಟಿವ್ ಬಂದರೆ ಮುಂದೆ ಆಗೋದೇ ಇಲ್ಲ ಅನ್ನೋ ಥರನೂ ನಾವು ಯೋಚನೆ ಮಾಡಬಾರ್ದು. ಸೊ ಅದಕ್ಕೂ ತುಂಬ ಆಪ್ಷನ್ಸ್ ಇದೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ಮುಂದುವರಿಬೇಕು. ನೀವು ಹೇಳಿದ್ರಿ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಒಂದು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ. ಇಲ್ಲಿ ಕೌನ್ಸಿಲಿಂಗ್ ಮಾಡಿಸ್ಕೊಂಡಿರ್ತಾರೆ, ಎಲ್ಲದೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ಬಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಇಂದ ಮತ್ತೆ ಒಂದಷ್ಟು ಬೇರೆ ಕಡೆ ಯೋಚನೆಗಳು ಹರಿದಾಡ್ತಾ ಇರುತ್ತೆ. ಆಗ ಮತ್ತೆ ಅವರು ಅಪ್ಸೆಟ್ ಆಗೋದು ಅಥವಾ ಒಂದಷ್ಟು ಕೆಲ ಬೇರೆ ಬೇರೆ ತರ ನಿರ್ಧಾರಗಳನ್ನು ಕೈಗೊಳ್ಳುತ್ತಾರ ಆಗುತ್ತೆ. ಅಂತವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಸೋಷಿಯಲ್ ಮೀಡಿಯಾ ಬಗ್ಗೆ ನಾನೊಂದು ಪೇಪರ್ ಓದ್ತಾ ಇದ್ದೆ, ಓಕೆನಾ. 2025 ಪಬ್ಲಿಷ್ ಆಗಿರೋದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಎಷ್ಟು ಇನ್ಫಾರ್ಮೇಷನ್ ಜೆನ್ಯೂನ್ ಆಗಿರುತ್ತೆ, ಅಂದರೆ ನಿಖರವಾಗಿರುತ್ತೆ ಅಂತ. ಸೊ ಅದರಲ್ಲಿ ಏನು ಗೊತ್ತಾಯಿತು ಅಂದರೆ ಓನ್ಲಿ 29% ವಿಡಿಯೋಸ್ ಮಾತ್ರ ಡಾಕ್ಟರ್ಸಿಂದ ಬರ್ತಾ ಇರೋದು, ಓಕೆ. ಇನ್ನೊಂದು 11% ಬೇರೆ ಸ್ಪೆಷಾಲಿಟೀಸ್ ಲೈಕ್ ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ ಇದೆಲ್ಲನೂ ಕೂಡ ಅಲ್ಲಿಂದ ಬರ್ತಾ ಇದೆ, ಓಕೆ. 40% ನಿಮಗೆ ಕೇಳಿದ್ರೆ ಶಾಕ್ ಆಗುತ್ತೆ, ಸಾಮಾನ್ಯ ಜನರಿಂದ ಬರ್ತಾ ಇರೋದು, ಕರೆಕ್ಟ್, ಓಕೆ. ಸೊ ಫಸ್ಟ್ ಆಫ್ ಆಲ್ ನಾವು ಆ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿರೋ ಜಾಗದಿಂದ ಬರ್ತಾ ಇದೆಯಾ ಅಂತ ನಾವು ಗುರುತಿಸ್ಬೇಕು, ಓಕೆ. ಯಾವುದೇ ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಲಿ ಅಥವಾ ಫರ್ಟಿಲಿಟಿ ಸೆಂಟರ್ಸ್ ಆಗಲಿ ಅವ್ರಿಗೊಂದು ಗುರುತು, ಪರಿಚಯ, ವೆಬ್ಸೈಟು ಎಲ್ಲ ಇರುತ್ತೆ, ಓಕೆನಾ. ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಇರುತ್ತೆ. ನಾವು ಯಾವುದನ್ನೇ ಕಣ್ಣು ಮುಚ್ಕೊಂಡು ಬಿಲೀವ್ ಮಾಡೋಕ್ಕಿಂತ ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಅದನ್ನು ಬಿಲೀವ್ ಮಾಡಬೇಕು, ಓಕೆನಾ. ಸೊ ಈ ಥರ ಮಾಡುವಾಗ ನಮಗೆ ಕನ್ಫ್ಯೂಷನ್ಸು ಮತ್ತು ಯಾವಾಗ ನಾವು ಯಾವ ಥರ ಡಿಸಿಷನ್ ತಗೋಬೇಕು, ನಾವು ತಗೋತಾ ಇರೋ ಡಿಸಿಷನ್ ಕರೆಕ್ಟ್ ಆಗಿದೆಯಾ ಇಲ್ವಾ, ಒಂದ್ಸಲ ಹೋಗ್ಬಿಟ್ಟು ಕೇಳೋಣ, ಈ ಥರ ಎಲ್ಲ
ಕರೆಕ್ಟಾಗಿ ಡಿಸಿಷನ್ಸ್ ಓಕೆ ತಗೊಳ್ಳೋಕೆ ಹೆಲ್ಪ್ ಮಾತಾಡ್ತೀನಿ ನಿಮ್ಮ ಹತ್ರ. ಒಬ್ರು ಸಕ್ಸಸ್ಫುಲ್ ಆದಂತಹವರು ನಮ್ಮ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ರಾಜ್ ಅಂತ ಹೇಳಿ. ರಾಜ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸೊ ನೀವು ಕೂಡ ಗರ್ಭಗುಡಿ IVF ಸೆಂಟರ್ಗೆ ಭೇಟಿ ಕೊಟ್ಟಿದ್ರಿ, ಈಗ ಸಕ್ಸಸ್ ಆಗಿದೆ, ಎಷ್ಟು ಖುಷಿ ಆಗ್ತಾ ಇದೆ? ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ಏನ್ ಹೇಳ್ಬೇಕಂತ ಅಂದ್ರೆ, ಈಗ ಜನರಲ್ ಆಗಿ ಈ ಎಂಟನ ಅನ್ನೋದು ಆಕ್ಚುಲಿ ತಾಯಿ ಆದಾಗ್ಲೇನೆ ಸಕ್ಸಸ್ ಅಂತ ಹೇಳ್ತಾರೆ ಯೂಶುವಲ್ ಆಗಿ, ನನಗ್ ಗೊತ್ತಿರೋ ತರ. ಸೊ ನಾನ್ ಗರ್ಭಗುಡಿ ವಿಸಿಟ್ ಮಾಡಿದಾಗ ಆಲ್ಮೋಸ್ಟ್ ಒಂದು 6-7 months ಬ್ಯಾಕ್ ವಿಸಿಟ್ ಮಾಡಿದ್ರು. ನಾ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಡಾಕ್ಟರ್ ನೋಡಿದ ತಕ್ಷಣ ಸ್ವಲ್ಪ ಹೆಂಗಿದಾರಲ್ಲ ಅಂತ ಯೋಚನೆ ಮಾಡ್ರು. ಬಟ್ ಅಗೈನ್ ಒಂದ್ ಕಡೆ ನನ್ಗೆ ಪಾಸಿಟಿವ್ ಫೀಲ್ ಬಂತು ನನಗೂ ಮತ್ತೆ ವೈಫಿಗೆ. ನೆಕ್ಸ್ಟ್ ಹೇಗೆ ಅಂತಂದ್ರೆ ಒಂದ್ 3-4 months ನಂಗೆ ಟ್ರೀಟ್ಮೆಂಟ್ ಮಾಡಿದ್ರು. ಅದರಲ್ಲಿ ಆಕ್ಚುಲಿ ನಮ್ ರಿಪೋರ್ಟ್ ಅಲ್ಲಿ ಬಂದಿದ್ದು ಅನ್ಎಕ್ಸ್ಪ್ಲೈನ್ ಫರ್ಟಿಲಿಟಿ ಅಂತ ಬಂತು. ಬಟ್ ಅದಕ್ಕೆ ಎಕ್ಸಾಕ್ಟ್ ಆಗಿ ನನಗೆ ಶ್ವೇತಾ ಮೇಡಮ್ ಕಡೆಯಿಂದ ಅದೇನ್ ಪ್ರಾಪರ್ ಟ್ರೀಟ್ಮೆಂಟ್ ಬೇಕು ಅದು ಕೊಟ್ಟು ನನ್ಗೆ ಇವಾಗ ಆಲ್ಮೋಸ್ಟ್ 3 months ಆಗಿದೆ ಮೇಡಮ್ ನನ್ನ ವೈಫಿಗೆ. ಐ ಥಿಂಕ್ ನನ್ಗೆ ಗರ್ಭಗುಡಿ ಕಡೆಯಿಂದ ತುಂಬಾ ಬೆನಿಫಿಟ್ ಆಗಿದೆ ಮೇಡಮ್. ಅಂದ್ರೆ ಎಷ್ಟು ವರ್ಷಗಳಿಂದ ಸಮಸ್ಯೆ ಅನುಭವಿಸ್ತಾ ಇದ್ರಿ? ಎಷ್ಟು ವರ್ಷಗಳ ನಂತರ ನಿಮ್ಗೆ ಸಮಸ್ಯೆಗೆ ಪರಿಹಾರ ಸಿಕ್ತು ರಾಜ್ ಅವರೇ? ಆಕ್ಚುಲಿ ನನ್ ಮದುವೆಯಾಗಿ 5 years ಆಗಿದೆ. ಸೊ 5 years ಆದ್ಮೇಲೆ ನಾನು ಬೇರೆ ಕಡೆ ಮೊದಲು ತೋರಿಸ್ತಾ ಇದ್ದೆ ಮೇಡಮ್, ಅಲ್ಲಿ ನಮ್ಗೆ ಏನೋ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಈ ಗರ್ಭಗುಡಿ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಸಿಕ್ತು. ಸೊ ಮತ್ತೆ ನನ್ಗೆ ಯಾರೋ ಒಬ್ರು ಫ್ರೆಂಡ್ ಕೂಡ ಓಕೆ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ನಾನು ಜಯನಗರ ಬ್ರಾಂಚಿಗೆ ವಿಸಿಟ್ ಮಾಡಿದ್ದೇನೆ. ಓಕೆ, ಶ್ವೇತಾ ಅವರೇ ನಮ್ ಜೊತೆ ಇದ್ದಾರೆ, ನೀವು ಮಾತಾಡ್ಬೋದು ರಾಜ್ ಅವರೇ. ಹಾಯ್ ಮೇಡಮ್. ಹೇಗಿದ್ದೀರಾ ರಾಜ್? ಚೆನ್ನಾಗಿದ್ದೀನಿ ಮೇಡಮ್. ಹೇಗಿದ್ದಾರೆ ನಿಮ್ ವೈಫ್? ತುಂಬಾ ಚೆನ್ನಾಗಿದ್ದಾರೆ ಮೇಡಮ್. ಓಕೆ, ಥ್ಯಾಂಕ್ಸ್ ಮೇಡಮ್. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೆಲ್ಪ್ ಮಾಡೋಕ್ಕಾಯ್ತಲ್ಲ, ಅದೇ ನಮಗೆ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಕ್ಚುಲಿ. ಆಮೇಲೆ ಇವರು ನೋಡಿ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಬಂದಿರೋರು. ಓಕೆ, ಅಂದರೆ ಅದು ಯಾವಾಗಲೂ ಅಗೇನ್ಸ್ಟ್ ಆಗಿ ವರ್ಕ್ ಮಾಡುತ್ತೆ ಅಂತ ಇಲ್ಲ, ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಕರೆಕ್ಟ್. ಸೋಷಿಯಲ್ ಮೀಡಿಯಾದಿಂದ ನಾವು ಮಾತಾಡ್ತಾ ಇದ್ವಿ ಏನೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಅಂತ ಹೇಳಿ, ಬಟ್ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಇದೇ ರೀತಿ ಆಗುತ್ತೆ. ಥ್ಯಾಂಕ್ ಯು ರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಅದೇ ಹೇಳ್ತಾ ಇದ್ರಿ, ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೇದು ಹೌದು ಕೆಟ್ಟದ್ದು ಹೌದು, ಬಟ್ ಒಳ್ಳೇದನ್ನ ನಾವು ಯಾವ ರೀತಿ ಹುಡುಕ್ತೀವಿ ಅಥವಾ ಯಾವ ರೀತಿ ನಾವು ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಹೌದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನ ರಿಸ್ಟ್ರಿಕ್ಟ್ ಮಾಡಬೇಕು. ಓಕೆ, ಅದರದ್ದೇ ಆದ ಇಲ್ ಇಫೆಕ್ಟ್ಸ್ ಇದೆ. ನಾವು ಒಂದು ರೀಲ್ ಬಂತು ಅಂತ ಅದ್ರ ರಿಲೇಟೆಡ್ ತುಂಬ ರೀಲ್ಸ್ ಬರುತ್ತೆ, ಅದನ್ನು ನಾವು ನೋಡ್ತಾ ಹೋದರೆ ನಮಗೂ ಒಂದು ಸೈಕಾಲಜಿಕಲ್ ಇಫೆಕ್ಟ್ಸ್ ಅಂತ ಹೇಳ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನಮಗೆ ಅಟೆನ್ಷನ್ ಡೆಫಿಸಿಟ್ ಆಗುತ್ತೆ. ಒಂದು 50 seconds ರೀಲ್ ಕೂಡ ನಾವು ಕಂಪ್ಲೀಟಾಗಿ ನೋಡಲ್ಲ. ಓಕೆನಾ? ಸೊ ದಟ್ ಈಸ್ ಅಟೆನ್ಷನ್ ಡೆಫಿಸಿಟ್. ಆಮೇಲೆ ಅಲ್ಲಿ ತುಂಬ ಲೈಫ್ ಸ್ಟೈಲ್ ಬಗ್ಗೆ ನಾವು ಈ ಥರ ಇರಬೇಕು, ಇಷ್ಟು ನಾವು ಎಕ್ಸರ್ಸೈಸ್ ಮಾಡಬೇಕು, ಓಕೆ ನಾವು ಇದೇ ಥರ ಇರಬೇಕು, ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲ ನಾರ್ಮಲ್ ಇರೋರು ಕೂಡ ಸ್ಟ್ರೆಸ್ ಆಗಿಬಿಡ್ತಾರೆ. ಓಕೆನಾ? ನಾವು ಈ ಥರ ಇದ್ರೇ ನಮಗೆ ಸಕ್ಸಸ್ ಸಿಗುತ್ತೆ, ನಾವು ಇದನ್ನು ಮಾಡ್ತಾ ಇಲ್ಲ ಅಂತ ಒಂದು ಕಾನ್ಸ್ಟೆಂಟ್ ಆತಂಕ, ಆ್ಯಂಸೈಟಿ. ಓಕೆನಾ? ಹಾಗೆ ಇನ್ನೊಂದು ರೀತಿ ಹೇಗೆ ಅಫೆಕ್ಟ್ ಮಾಡುತ್ತೆ ಅಂದರೆ ನಾವು ಇದನ್ನ ಎಲ್ಲ ಮಾಡಿದ್ರೂ ಕೂಡ ನಮ್ಗೆ ಆಗ್ತಾ ಇಲ್ಲ ಅಲ್ವಾ ಅಂತ ಒಂದು ಮಾನಸಿಕ ಖಿನ್ನತೆ ಒಳಗಾಗ್ತಾರೆ ಕೆಲವೊಬ್ರು. ಓಕೆನಾ? ಸೊ ನಾವು ಏನು ಮಾಡೋದು ಇವಾಗ? ಏನೇ ಮಾಡಿದ್ರೂ ಆಗ್ತಾ ಇಲ್ವಲ್ಲ, ಅದರಲ್ಲಿ ಒಂದು 2-3 years ಕಳೆದುಕೊಂಡು ಆಮೇಲೆ ಡಾಕ್ಟರ್ಸ್ ಹತ್ರ ಬರ್ತಾರೆ ಕೆಲವೊಬ್ರು. ಓಕೆನಾ? ಯಾಕೆ ಸೋಷಿಯಲ್ ಮೀಡಿಯಾ ತುಂಬ ನೋಡ್ತಾರೆ ಅಂದರೆ ದಟ್ ಇಸ್ ಫ್ರೀ ಇನ್ಫಾರ್ಮೇಷನ್, ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಸಿಗ್ತಾ ಇದೆ. ಓಕೆನಾ? ಸೊ ಇದನ್ನು ಮಾಡಿಬಿಟ್ಟು ನೋಡೋಣ ಏನಾಗುತ್ತೆ ಅಂತ ತುಂಬ ಜನ ಈ ಥರನೂ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಓಕೆನಾ? ನಾವು ತುಂಬ ವೀಡಿಯೋಸ್ ಮಾಡ್ತೀವಿ, ಅದರಲ್ಲಿ ಹೇಳ್ತೀವಿ ಓಕೆ ಈ ಸಮಸ್ಯೆ ಇರ್ಬೋದು, ಈ ಥರ ಟ್ರೀಟ್ಮೆಂಟ್ ಇದೆ ಅಂತ. ಬಟ್ ನಾವು ಯಾವಾಗ್ಲೂ ಎಂಡಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಅಂತಲೂ ಹೇಳ್ತೀವಿ. ಓಕೆ, ಬರೀ ಇದನ್ನು ಯೂಸ್ ಮಾಡಿಕೊಂಡು ನೀವು ಟ್ರೀಟ್ಮೆಂಟ್ ತಗೋಬೇಡಿ, ಯಾವಾಗ್ಲೂ ಒಂದು ವೈದ್ಯರನ್ನ ಭೇಟಿ ಮಾಡಿ ನಿಮಗೆ ಸೂಕ್ತವಾದ ಟ್ರೀಟ್ಮೆಂಟ್ ತಗೊಳ್ಳಿ ಅಂತಾನೆ ಹೇಳ್ತೀವಿ. ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಡಾಕ್ಟರ್ಸ್ಗಳಿಗೂ ಕೂಡ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ. ಅಂದ್ರೆ ಡಾಕ್ಟರ್ಸ್ಗಳು ಕೂಡ ಬಂದು ಮಾತನಾಡ್ತಾ ಇರ್ತಾರೆ, ಒಂದಷ್ಟು ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಈಗ ಡಾಕ್ಟರ್ಸ್ ಕೊಟ್ಟಂತಹ ಸಲಹೆ ತಗೊಳ್ಳೋದು ಒಂದ್ ಕಡೆ ಆದ್ರೆ, ಇನ್ನು ಡಾಕ್ಟರ್ಸ್ ಅಲ್ಲದೆ ಇರೋರು, ಗೊತ್ತಿಲ್ಲದೆ ಇರೋರು ಕೂಡ ತುಂಬಾ ಇನ್ಫ್ಲೂಯೆನ್ಸರ್ಸ್ಗಳು ಬಂದು ಮಾತನಾಡ್ತಾ ಇರ್ತಾರೆ. ಅಂದ್ರೆ ಗೊತ್ತಿಲ್ಲದ ವಿಚಾರಗಳ ಬಗ್ಗೆನೂ ಕೂಡ ಅವ್ರು ಹೇಳ್ತಾ ಇರ್ತಾರೆ. ಅಂತವರನ್ನ ಫಾಲೋ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗೇ ಇರುತ್ತೆ. ಆ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೀರಾ, ಅಥವಾ ಈ ರೀತಿ ಮಾತನಾಡೋರಿಗೆ ಏನ್ ಹೇಳ್ತೀರಾ? ಸೊ ಅದು ನಮಗೆ ಬಿಟ್ಟಿದ್ದು, ನಾವು ಯಾರನ್ನ ಫಾಲೋ ಮಾಡ್ತಾ ಇದ್ದೀವಿ, ಅವ್ರ ಕ್ವಾಲಿಫಿಕೇಷನ್ ಏನು. ಓಕೆ, ಗೂಗಲಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಇರುತ್ತೆ. ಓಕೆನಾ? ನಾವು ಬ್ಲೈಂಡ್ಲಿ ಯಾರಾದರೂ ಒಬ್ಬರು ಕನ್ಸಿಸ್ಟೆಂಟ್ಲಿ ರೀಲ್ಸ್ ಹಾಕ್ತಾ ಇದ್ದಾರೆ ಅಂದರೆ ಅವ್ರನ್ನ ಈಸಿಲಿ ಫಾಲೋ ಮಾಡಿಬಿಡ್ತಾರೆ. ಓಕೆ, ನೆಕ್ಸ್ಟ್ ಏನೋ ಹಾಕ್ತಾರೆ ನಾವು ನೋಡೋಣ ಅಂತ. ಬಟ್ ಅವರ ಬ್ಯಾಕ್ಗ್ರೌಂಡ್ ಏನು, ಅವರ ಕ್ವಾಲಿಫಿಕೇಷನ್ ಏನು, ಅವರು ಯಾವ
ಸೆಂಟ್ರಿಗೆ ಅಸೋಸಿಯೇಟೆಡ್ ಆಗಿರ್ತಾರೆ. ಓಕೆ, ಅವರಿಗೆ ಈ ಬಗ್ಗೆ ಮಾತಾಡೋ ಕ್ವಾಲಿಫಿಕೇಷನ್ ಇದೆಯಾ ಅದನ್ನೆಲ್ಲ ನಾವು ರಿಸರ್ಚ್ ಮಾಡಬೇಕು. ಓಕೆ, ಸೊ ಅವ್ರನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಥವಾ ಅದ್ರ ಬಗ್ಗೆ ಏನಾದರೂ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರದೇ ಇದ್ದರೆ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಎಷ್ಟು ಯೂಸ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಯೂಸ್ ಮಾಡಬೇಕು, ಹೇಗೆ ನಾವು ಅದನ್ನು ವೈಸ್ಲಿ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಅದ್ರ ಬಗ್ಗೆ ನಾವು ಅನಲೈಸ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೋಬೇಕು, ಅಡ್ವೈಸ್ ತೊಗೋಬೇಕು, ಅದನ್ನೆಲ್ಲ ನಾವು ಡಿಸೈಡ್ ಮಾಡಬೇಕು. ಓಕೆ, ಸೊ ಅದನ್ನು ಸ್ಟಾಪ್ ಮಾಡೋದಕ್ಕಾಗಲ್ಲ. ಓಕೆ, ಅಟ್ ಕರೆಂಟ್ ಸಿಚುವೇಶನ್. ಬಟ್ ಅದನ್ನು ಹೇಗೆ ವೈಸ್ಲಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಈಗ ಎಷ್ಟೋ ಸಿಚುವೇಶನ್ಗಳಲ್ಲಿ ಈ ರೀತಿ ಸೋಷಿಯಲ್ ಮೀಡಿಯಾ ಇನ್ಫಾರ್ಮೇಷನನ್ನು ತೊಗೊಂಡಂಥವ್ರು ಡಾಕ್ಟರ್ ಹತ್ರ ಬಂದುಬಿಟ್ಟು ನನಗಿದೇ ಕಾಯಿಲೆ ಇದೆ, ನನಗೆ ಹೀಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಮಾತನಾಡೋದು ಕೂಡ ಸಾಕಷ್ಟು ನೋಡಿದ್ದೀವಿ. ನಿಮಗೂ ಕೂಡ ಆ ರೀತಿ ಆಗಿತ್ತಾ? ತಾವೇ ಇನ್ಫಾರ್ಮೇಷನ್ ತೊಗೊಬಂದು ನಿಮ್ಮ ಎದುರುಗಡೆ ಹೇಳಿದಂಥದ್ದು? ಇವ್ರನ್ನ ಫಸ್ಟ್ ಗೂಗಲ್ ಡಾಕ್ಟರ್ ಅಂತ ಹೇಳ್ತಾ ಇದ್ವಿ. ಓಕೆ, ಇವಾಗ ಚಾಟ್ GPT ಅನ್ನೋದು ಬಂದ್ಬಿಟ್ಟಿದೆ. ಓಕೆ, ನಾವು ಏನೇ ಟೆಸ್ಟ್ ಮಾಡಿದ್ರು ಆ ರಿಪೋರ್ಟ್ಸ್ ಅದರಲ್ಲಿ ಹಾಕಿದ್ರೆ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ಫ್ಯಾಕ್ಟ್ ಇವತ್ತೇ ನಾನೊಂದು ಕಪಲ್ ನೋಡಿದೆ ಈ ಥರ. ಅವ್ರಿಗೆ ಲಿವರ್ ಫಂಕ್ಷನಲ್ಲಿ ಸ್ವಲ್ಪ ಡಿರೇಂಜ್ಮೆಂಟ್ ಇತ್ತು. ಓಕೆನಾ, ಅವರು ಇಮಿಡಿಯೇಟ್ಲಿ ನನಗೆ ಫ್ಯಾಟಿ ಲಿವರ್ ಇದೆ ಅಂತ ಅಂದ್ಬಿಟ್ರು. ಓಕೆ, ಸೊ ಅದನ್ನು ಅವರು ರಿಪೋರ್ಟ್ಸು ಇಂಟರ್ನೆಟ್ಟಲ್ಲಿ ಹಾಕಿ ಚಾಟ್ GPTಯಲ್ಲಿ ಹಾಕಿ ಅದ್ರ ಬಗ್ಗೆ ಎಲ್ಲ ಓದ್ಕೊಂಡು ನನ್ನ ಹತ್ರ ಬಂದಿದ್ದಾರೆ. ಮೀನ್ ವೈಲ್ ಅವರು ಫಿಸಿಷಿಯನ್ನನ್ನು ಭೇಟಿ ಮಾಡಿದ್ರು. ಅವರು ಇಟ್ಸ್ ಓಕೆ, ಏನೂ ಆಗಲ್ಲ, ಸಮ್ಟೈಮ್ಸ್ ಈ ಥರ ಸ್ವಲ್ಪ ಡಿರೇಂಜ್ಮೆಂಟ್ ಆಗುತ್ತೆ, ನೀವು ಚೆನ್ನಾಗಿ ಹೈಡ್ರೇಟ್ ಮಾಡಿ, ಓಕೆ, ನೀವು ಲೈಫ್ ಸ್ಟೈಲ್ ಸ್ವಲ್ಪ ಮಾಡಿಫೈ ಮಾಡಿ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ. ಬಟ್ ಇವರು ನನಗೆ ಫ್ಯಾಟಿ ಲಿವರ್ ಇದೆ ಅಂತ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ರು. ಸೊ ಈ ಥರ ಒಂದು ರಿಪೋರ್ಟ್ಗೆ ತುಂಬ ಇಂಟರ್ಪ್ರಿಟೇಷನ್ಸ್ ಇರುತ್ತೆ. ಓಕೆ, ಬಟ್ ಅದರಲ್ಲಿ ಯಾವುದನ್ನು ನಾವು ತಗೋಬೇಕು, ಅದನ್ನು ಬೇರೆ ಹಿಸ್ಟ್ರಿ ತೊಗೊಂಡು ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿ ನಮಗೆ ಗೊತ್ತಾಗುತ್ತೆ. ಬಟ್ ಚಾಟ್ GPTಗೆ ಅದೆಲ್ಲ ಗೊತ್ತಾಗಲ್ಲ. ಓಕೆ, ನಮ್ಮ ಪಾಯಿಂಟ್ ಆಫ್ ವ್ಯೂ ನಾವೇನು ಮಾಡ್ತಾ ಇದ್ದೀವಿ ಅದೆಲ್ಲ ಅಲ್ಲಿ ಗೊತ್ತಾಗಲ್ಲ. ಸೊ ಅದನ್ನು ತುಂಬ ಕೇರ್ಫುಲ್ಲಿ ಇಂಟರ್ಪ್ರೆಟ್ ಮಾಡಬೇಕು. ಯಾವಾಗಲೂ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ಸೆಲ್ಫ್ ಟ್ರೀಟ್ ಮಾಡೋದು ತುಂಬಾ ಡೇಂಜರಸ್ ವಿಷಯ. ಓಕೆ, ಆಮೇಲೆ ಎಷ್ಟೇ ಇಂಟರ್ನೆಟ್ ಹೆಲ್ಪ್ ತೊಗೊಂಡ್ರು ನಾನು ಹೇಳ್ದಂಗೆ ಅದು ಎಕ್ಸಾಮಿನೇಷನ್ ಮಾಡೋಕ್ಕಾಗಲ್ಲ, ಹ್ಯೂಮನ್ ಟಚ್ ಇರಲ್ಲ ಅಲ್ಲಿ. ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ಗೊತ್ತಾಗಲ್ಲ. ಅಂದರೆ ಅದು ನಮ್ಮ ಥರ ಏನು ಕೇಳಬೇಕು ನಿಮಗೆ, ಅದಕ್ಕೆ ಚಾಟ್ GPTಗೆ ಅಥವಾ ಇಂಟರ್ನೆಟ್ಟಿಗೆ ಗೊತ್ತಿರಲ್ಲ. ಆ ಥರ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೂ ಕೂಡ ಏನಿದೆ ಅಂದರೆ ಅದನ್ನು ನಾವು ವ್ಯಾಲಿಡೇಟ್ ಮಾಡಬೇಕು. ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ಇದು ಸರಿನಾ, ನನಗೆ ಈ ಥರ ಗೊತ್ತಾಯಿತು, ಇದು ಸರಿನಾ ಅಂತ ಒಂದು ವ್ಯಾಲಿಡೇಟ್ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ಫಾಲೋ ಮಾಡಿದ್ರೆ ರಿಸಲ್ಟ್ಸ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಕರೆಕ್ಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ನಿಮಗೂ ಈ ರೀತಿಯ ಸಮಸ್ಯೆಗಳೇನಾದರೂ ಇದ್ದರೆ ನೀವು ಕೂಡ ಗರ್ಭಗುಡಿ IVF ಸೆಂಟರ್ಗೆ ಭೇಟಿ ಕೊಡ್ತೀವಿ. ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಹನುಮಂತ ನಗರ, ಜಯನಗರ, ಕಲ್ಯಾಣ ನಗರ, ಎಲೆಕ್ಟ್ರಾನಿಕ್ ಸಿಟಿ, ಭಾರತಹಳ್ಳಿ, ನಾಗರಬಾವಿ ಮತ್ತು RNV ಎಕ್ಸ್ಟೆನ್ಷನ್, ಯಲಹಂಕ, ಹೊಸೂರು ಮತ್ತು ದಾವಣಗೆರೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. 9071234005.